ಶಲೋಮ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಗುಡ್ ಮಾರ್ನಿಂಗ್ ಪ್ರಿಯರಾದ ದೇವರ ಮಕ್ಕಳೇ, ಮರಳಿ ನಾವು ಈ ಸಂತೋಷದ ಸಮಯದಲ್ಲಿ ಬೆಳಗ್ಗೆದ ತಕ್ಷಣ ವಾಕ್ಯ ನಮಗಾಗಿ ಎದುರು ನೋಡ್ತಿರುವಾಗ ಅದಕ್ಕಿಂತ ಭಾಗ್ಯ ಈ ಲೋಕದಲ್ಲಿ ಏನೂ ಇಲ್ಲ, ಯಾವುದೂ ಇಲ್ಲ. ಸೊ ಬನ್ನಿ, ಈ ದಿನ ಈ ಬೆಳಿಗ್ಗೆ ದೇವರು ನಿಮ್ಮ ಮನೆಗಳಿಗೆ ಒಂದು ಭಾಗ್ಯದ ವಾಕ್ಯವನ್ನು ಕಳಿಸಿದ್ದಾರೆ. ನಾವೆಲ್ಲರೂ ಎದ್ದು ಕೂಡಿ ಧ್ಯಾನಿಸಿ ಕೇಳಿಕೊಳ್ಳೋಣ. ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಚನ. ದ ಬುಕ್ ಆಫ್ ಎಕ್ಸೋಡಸ್ 14:14. ಕರ್ತನು ನಿಮಗೋಸ್ಕರ ಯುದ್ಧ ಮಾಡುವೆನು, ಆದರೆ ನೀವು ಸಮಾಧಾನವಾಗಿರಿ ಅಂದನು. ಆಮೆನ್. ದ ಲಾರ್ಡ್ ಶಲ್ ಫೈಟ್ ಫಾರ್ ಯು ಅಂಡ್ ಯೆ ಶಲ್ ಹೋಲ್ಡ್ ದ ಪೀಸ್. ಆಮೆನ್. ದೇವರು ನಮಗಾಗಿ ಯುದ್ಧ ಮಾಡುತ್ತಾರೆ. ಯಾರ ಸಂಗಡ? ನಾವೆಲ್ಲರೂ ಪ್ರತಿದಿನ ಒಂದಾನಾದ್ರೂ ಒಂದು ಯುದ್ಧದಲ್ಲಿದ್ದೀವಿ. ಜೀವನನೇ ಯುದ್ಧ. ಬೆಳಿಗ್ಗೆ ಎದ್ದು ಕುಟುಂಬಕ್ಕಾಗಿ ಯುದ್ಧ ಮಾಡಬೇಕು, ಮಕ್ಕಳಿಗಾಗಿ ಮಾಡಬೇಕು, ನಮ್ಮ ವೈಯಕ್ತಿಕ ವಿಷಯಗಳಿಗಾಗಿ ಮಾಡಬೇಕು, ನಮ್ಮ ಆರ್ಥಿಕ ಭೌತಿಕ ವಿಷಯಗಳಿಗಾಗಿ ಯುದ್ಧ. ಪ್ರತಿ ಕ್ಷಣ ಈ ಕಾಲ, ಈ ಪ್ರಪಂಚ ಹೇಗಿಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಯುದ್ಧದ ಪ್ರಯಾಣದಲ್ಲಿದ್ದಾರೆ. ಯುದ್ಧ ಒಬ್ಬನಿಂದ ಆಗೋದಿಲ್ಲ. ಮನುಷ್ಯರಾಗಿ ನಾವು ಕೆಲವು ಯುದ್ಧಗಳು ಗೆಲ್ಲೋದಕ್ಕಾಗೋದಿಲ್ಲ. ಸೊ ಜನರೇನಾಗುತ್ತಾರೆ, ಕೆಲವು ಬಾರಿ ಸೋತೋಗುತ್ತಾರೆ. ಸೋತೋಗಿ ಅಯ್ಯ, ನನ್ನಿಂದ ಇನ್ನು ಈ ಕುಟುಂಬ ನಡೆಸೋ ಯುದ್ಧ ಆಗುತ್ತಾ ಇಲ್ಲ, ಮಕ್ಕಳನ್ನ ಸಾಕೋ ಯುದ್ಧ ಆಗುತ್ತಾ ಇಲ್ಲ, ನನಗೆ ಸಾಲದ ಬಾಧೆಗಳ ಯುದ್ಧ, ನನಗೆ ಆರೋಗ್ಯದ ಯುದ್ಧ, ನನಗೆ ಅನಾರೋಗ್ಯದ ಯುದ್ಧ, ಈ ವಿಷಯಗಳಲ್ಲಿ ಸೋತೋಗಿ ಮನುಷ್ಯನು ಕುಗ್ಗಿ ಹೋಗುತ್ತಾ ಇದ್ದಾನೆ, ಬಾಡಿ ಹೋಗುತ್ತಾ ಇದ್ದಾನೆ. ಯುದ್ಧ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಮನುಷ್ಯನು ಎಲ್ಲಾ ಕಡೆಯಿಂದ ಜಜ್ಜಲ್ಪಡುತ್ತಾ ಇದ್ದಾನೆ. ಸೊ ದೇವರು ನಮ್ಮ ಎಲ್ಲಾ ಪರಿಸ್ಥಿತಿಗಳು ಈ ಬೆಳಗಿನ ಜಾವದಲ್ಲಿ ನೋಡಿ ಹೇಳುತ್ತಾ ಇದ್ದಾರೆ, ಮಕ್ಕಳೇ, ನೀವಂತೂ ಭಯ ಪಡಬೇಡಿ, ನಾನು ನಿನಗೋಸ್ಕರ ಯುದ್ಧ ಮಾಡುವ ದೇವರು. ಕೆಲವು ಬಾರಿ ನನ್ನ ಪ್ರಿಯ ಮಕ್ಕಳೇ, ಈ ಸೋತೋಗಿರುವಾಗ ನನ್ನ ಪಕ್ಷದಲ್ಲಿ ನನ್ನ ಪರವಾಗಿ ಯಾರೇನಾದ್ರೂ ಯುದ್ಧ ಮಾಡಿ ನನಗೆ ಸ್ವಲ್ಪ ಜಯ ಕೊಡಬಹುದಂತ ಅನೇಕ ಬಾಗಿಲ ಕಡೆ, ಅನೇಕ ಕರಗಳ ಕಡೆ ನಾವು ನೋಡಿರಬಹುದು. ಬಟ್ ಯಾವ ಕರ ಕೂಡ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪರವಾಗಿ ಯುದ್ಧ ಮಾಡೋದಕ್ಕೆ ಬರಲಿಲ್ಲ. ಬಟ್ ಈ ಬೆಳಗಿನ ಜಾವದಲ್ಲಿ ನಾವು ಆರಾಧನೆ ಮಾಡೋ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಪಕ್ಷದಲ್ಲಿ ಯುದ್ಧ ಮಾಡೋ ದೇವರು, ನೀವು ಸಮಾಧಾನವಾಗಿರಿ ಅಂದನು. ನೀವೇನು ಆಗ್ಬೇಕು? ಸಮಾಧಾನವಾಗಿರ್ಬೇಕು. ನಾವು ಆರಾಧನೆ ಮಾಡುತ್ತಿರುವ, ಕೇಳುತ್ತಿರುವ ವಾಕ್ಯ, ಆ ದೇವರು, ವಾಟ್ ದಟ್ ಗಾಡ್ ಈಸ್ ಗೋಯಿಂಗ್ ಟು ಸೇ ಇನ್ ದಿಸ್ ಮಾರ್ನಿಂಗ್, ಟು ಬಿ ಪೀಸ್ ವಿತ್ ಯು. ನಿನಗೆ ಸಮಾಧಾನ ಉಂಟಾಗಲಿ. ನೀನು ಅಸಮಾಧಾನದಿಂದ ಗೊಂದಲದಲ್ಲಿರುವಾಗ ಆ ದೇವರಿಗೆ ಆಶೆಯು ಆಕಾಂಕ್ಷೆಯು ಏನಂದ್ರೆ ನಾವು ಸಮಾಧಾನವಾಗಿರ್ಬೇಕು. ಪ್ರಿಯರಾದ ದೇವರ ಮಕ್ಕಳು, ಈ ಲೋಕದಲ್ಲಿ ಸಮಾಧಾನ ಎಲ್ಲಿ ಕೂಡ ಸಿಗೋದಿಲ್ಲ. ಸಮಾಧಾನ ಸಿಗುವ ಸ್ಥಳ ಒಂದೇ, ಅದು ದೇವರ ಪಾದಪೀಠವಾಗಿದೆ. ಸೊ ಆ ದೇವರ ಬಳಿಗೆ ಬರೋಣ. ಆತನು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡಿ ನಿಮಗೆ ಸಮಾಧಾನವನ್ನು ಕೊಡುತ್ತಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವೆ ಸ್ವಾಮಿ. ಹೌದು ರಾಜರೇ, ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡಿ ನೀನು ನಮಗೆ ಜೀವನ ಕೊಟ್ಟು ನಮಗೆ ಸಮಾಧಾನ ತುಂಬಿಸಿ, ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನಿನ್ನ ಸಮಾಧಾನ ನಮ್ಮನ್ನು ಧಾರಾಳವಾಗಿ ಕೊಟ್ಟು ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಜಯವನ್ನು ತರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವ್ರ ಮಕ್ಕಳೇ, ಧೈರ್ಯವಾಗಿರಿ. ದೇವರು ನಿಮಗಾಗಿ ಯುದ್ಧ ಮಾಡೋ ದೇವರಾಗಿದ್ದಾರೆ. ನಾಳೆ ಇದೇ ಆಸಕ್ತಿಯಿಂದ ನಾವು ಕೂಡೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.